ಫ್ರೆಂಡ್ಸ್, ನಾನು ರೇಖಾ ಜೇನಿ ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಈಗ ನಾವು ಬಂದಿರುವಂಥ ಜಾಗ ಯಾವುದು ಅಂತ ನೋಡಿದ್ರೆ ಈ ಒಂದು ಕನ್ನಿಂಗ್ಹ್ಯಾಮಲ್ಲಿ ಲೊಕೇಟೆಡ್ ಆಗಿರುವ ಅರಸ್ ಪ್ರಶಾಂತ್ ಅಂತ ಹೇಳ್ಬಿಟ್ಟು ಈ ಹೋಟೆಲಲ್ಲಿ ಆ್ಯಕ್ಚುಲಿ ತುಂಬ ಐಟಮ್ ಇದೆ, ತುಂಬ ವೆರೈಟೀಸ್ ಇದೆ. ಸೊ ಇಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೆ ಮುಂಚಿತವಾಗಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ತಡ ಮಾಡದೆ ಡೈರೆಕ್ಟಾಗಿ ವಿಡಿಯೋ ಒಳಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಹೋಟೆಲ್ ಅರಸ್ ಪ್ರಶಾಂತ್ ಅಂತ. ಸೊ ಇಲ್ಲಿಂದ ಲೆಫ್ಟ್ ಸೈಡ್ ನೋಡಿದ್ರೆ ನಿಮಗೊಂದು ಸಾಫ್ಟ್ವೇರ್ ಬಿಲ್ಡಿಂಗ್ ಇದೆ, ಇದು ಲ್ಯಾಂಡ್ ಮಾರ್ಕು ಅಂತ ಹೇಳ್ಬೋದು. ಸೊ ಇಲ್ಲಿಂದ ರೈಟ್ ಸೈಡ್ ನೋಡಿದ್ರೆ ನಿಮಗೆ ಹೋಟೆಲ್ ಕಾಣುತ್ತೆ. ಇಲ್ಲಿಂದ ಒಂದು ಸ್ವಲ್ಪ ಹಾಗೆ ರೈಟ್ ನೋಡಿ, ಇದು ಎಂಟ್ರೆನ್ಸು. ತುಂಬ ವೆರೈಟೀಸ್ ಇದೆ ಇಲ್ಲಿ ಆ್ಯಕ್ಚುಲಿ. ಸೊ ಇಲ್ಲಿ ನೋಡೋಣ ಫ್ರೆಂಡ್ಸ್, ಬನ್ನಿ. ಏನು ಸರ್ ಅದು? ನಲ್ಲಿ ಫ್ರೈ. ಇದು ಮಟನ್ ಫ್ರೈ. ಮಟನ್ ಫ್ರೈ. ಮಟನ್ ಫ್ರೈ ಮೇಡಮ್. ಹಾಂ, ಓಕೆ. ಇದು ತಲೆ ಮಾಂಸ ಮೇಡಮ್. ತಲೆ ಮಾಂಸ ಫ್ರೈ. ಓಕೆ. ಸೊ ನೋಡ್ಬೋದು, ಇದು ತಲೆ ಮಾಂಸ ಫ್ರೈ. ಓಕೆ. ಇದು ಸರ್ ಲಿವರ್ ಫ್ರೈ ಮೇಡಮ್. ಅದು ಲಿವರ್ ಫ್ರೈನಾ? ಲಿವರ್ ಫ್ರೈ ಇದು. ಓಕೆ. ನೆಕ್ಸ್ಟ್ ಸರ್ ಚಿಕನ್ ಚಾಪ್ಸ್. ಇದು ಚಿಕನ್ ಚಾಪ್ಸ್. ಚಿಕನ್ ಚಾಪ್ಸ್. ಓಕೆ. ಓಕೆ ಮೇಡಮ್. ಓ, ಓಕೆ. ಬೋಟಿ ಫ್ರೈ. ಬೋಟಿ ಫ್ರೈ. ಓಕೆ. ಲೆಮನ್. ಇದು ಚಿಲ್ಲಿ ಚಿಕನ್ನು. ಹಾಂ, ಓಕೆ. ಇದು ಚಿಕನ್ ಫ್ರೈ ಖಾಲಿ ಆಗಿದೆ. ಹಾಂ, ಚಿಕನ್ ಫ್ರೈ. ಚಿಕನ್ ಫ್ರೈ. ಓಕೆ. ಇಷ್ಟು ಐಟಮ್ಸು ಈ ಸೈಡ್. ನೆಕ್ಸ್ಟ್ ಸರ್ ಮಟನ್ ಚಾಪ್ಸು. ಓಕೆ. ಮಟನ್ ಚಾಪ್ಸು. ಮಟನ್ ಕುರ್ಮಾ. ಓಕೆ. ಚಿಕನ್ ಮಸಾಲ. ಚಿಕನ್ ಮಸಾಲ. ಚಿಕನ್ ಮಸಾಲ. ಓಕೆ. ಲೆಮನ್ ಚಿಕನ್. ಓಕೆ. ಓಕೆ ಮೇಡಮ್. ಲೆಮನ್ ಚಿಕನ್. ಲೆಮನ್ ಚಿಕನ್. ಓಕೆ. ಬಿರಿಯಾನಿ. ಹಾಂ, ಓಕೆ. ಸೊ ಅದು ಗ್ರೇವಿ. ಗ್ರೇವಿ ಐಟಮ್ಸ್ ಇದೆಲ್ಲ. ಓಕೆ. ಓಕೆ ಫ್ರೆಂಡ್ಸ್, ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ. ಓಕೆ. ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಮೇಡಮ್. ಓಕೆ. ಚಿಕನ್ ಪೆಪ್ಪರ್ ಮೇಡಮ್. ಚಿಕನ್ ಪೆಪ್ಪರ್ ಡ್ರೈ. ಓಕೆ, ಫೈನ್ ಫೈನ್ ಫೈನ್. ಸೊ ಇದು ಚಿಕನ್ ಪೆಪ್ಪರ್ ಡ್ರೈನಾ? ಹಾಂ. ಓಕೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇದು ಚಿಕನ್ ಪೆಪ್ಪರ್ ಡ್ರೈ ಪ್ರಿಪೇರ್ ಮಾಡಿರೋದು ಈಗ. ಸೊ ಪೆಪ್ಪರ್ ಅಂತೂ ಜಾಸ್ತಿ ಹಾಕಿದ್ದಾರೆ ಅನ್ಸುತ್ತೆ, ಇದ್ರ ಮೇಲೆ ಗೊತ್ತಾಗುತ್ತೆ ನೋಡಿದ್ರೆ. ಅದೇನು ಪ್ರಿಪೇರ್ ಮಾಡ್ತಿದ್ದಾರೆ? ಬಿರಿಯಾನಿನಾ? ಓ, ಬಿರಿಯಾನಿ. ಸರಿ, ನನ್ನ ಫುಡ್ಡು ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಚಪಾತಿನ ಟ್ರೈ ಮಾಡಿಬಿಡೋಣ. ಚಪಾತಿಗೆ ಬೋಟಿ ಗೊಜ್ಜು, ಮಸಾಲೆಸು, ಆ ಥಿಕ್ನೆಸ್ಸು ಎಲ್ಲ. ಓಕೆ.
ಆಹಾ, ಬೋಟಿಗೆ ಹಾಕಿರೋ ಈ ಒಂದು ಮಸಾಲೆ ಸ್ವಲ್ಪ ತಿಕ್ಕಾಗಿದೆ ಮತ್ತು ಸ್ಪೈಸಿ. ಟೇಸ್ಟು ಬಾಯಲ್ಲಿ ಇಟ್ಟಿದ ತಕ್ಷಣ ಟೇಸ್ಟ್ ಫೀಲ್ ಮಾಡ್ಬೋದು ಈ ಬೋಟಿಯಲ್ಲಿ. ಚೆನ್ನಾಗಿ ಖಾರವಾಗಿ. ಆಹಾ, ಆಸಮ್ ಅಂತೀನಿ. ನೆಕ್ಸ್ಟು ಮಟನ್ ಚಾಪ್ಸ್. ಈ ಗ್ರೇವಿ ಕಲರ್ ಏನಿದೆ, ಈ ಟೆಕ್ಸ್ಚರ್ ನೋಡ್ಬೋದು, ಲೈಟ್ ಗ್ರೀನಿಶು. ಯೂಶ್ವಲಾಗಿ ಮಟನ್ ಚಾಪ್ಸಿಗೆ ಯಾವ ಥರ ಬರುತ್ತೆ, ಸೊ ಆ ಥರ ಬಂದು ಇಲ್ಲಿ ನಾವು ನೋಡ್ಬೋದು. ಗ್ರೀನ್ ಮಸಾಲೆ, ಮಟನ್ ಚಾಪ್ಸಿಗೆ ಗ್ರೀನ್ ಮಸಾಲೆ ಇಟ್ಟಿದ್ದಾರೆ. ಟೇಸ್ಟ್ ಅಂತೂ ಕೇಳೋದು ಬೇಡ. ಮತ್ತು ಆ ಒಂದು ಗರಂ ಮಸಾಲೆ ಏನು ಅವರು ಹಾಕಿದ್ದಾರೆ ಇಂಗ್ರೀಡಿಯೆಂಟು, ಅದನ್ನು ಇನ್ಸ್ಟೆಂಟಾಗಿ ನಾವು ಫೀಲ್ ಮಾಡ್ಬೋದು ಫ್ರೆಂಡ್ಸ್. ಆಸಮ್. ಸೊ ಪೀಸ್ ಹಾಗೆ ನೋಡಿಬಿಡ್ತೀನಿ ಹೇಗಿದೆ ಅಂತ. ಮಟನ್ ಚಾಪ್ಸ್. ಫ್ರೆಂಡ್ಸ್, ಮಟನ್ ಮೀಟ್ ನೋಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಈ ಮೀಟ್ ಅಂದರೆ, ಬಾಯಲ್ಲಿ ಇಟ್ಟಿದ ತಕ್ಷಣ ಬೆಣ್ಣೆ ಥರ ಕರ್ಗೋಗುತ್ತೆ. ನೆಕ್ಸ್ಟು ವಿಲ್ ಗೋ ಫಾರ್ ಲಿವರ್ ಫ್ರೈ. ಇದರಲ್ಲೂ ಅಷ್ಟೇ ಸ್ಪೈಸಿ ಟೇಸ್ಟು ಇನ್ಸ್ಟೆಂಟ್ ಫೀಲ್ ಮಾಡ್ಬೋದು. ಮತ್ತು ಒಂದು ಸ್ವಲ್ಪ ಆನಿಯನ್ಸ್ ಏನಿದೆ ಅದನ್ನು ಒಂದು ಸ್ವಲ್ಪ ಜಾಸ್ತಿನೇ ನಾವು ನೋಡ್ಬೋದು ಈ ಒಂದು ಲಿವರಲ್ಲಿ. ನೈಸ್ ಮಟನ್ ಲಿವರ್. ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ಬೋದು, ಇದು ಮಟನ್ ಬ್ರೈನ್. ಸೊ ಇದನ್ನು ನೋಡಿಬಿಡೋಣ. ಮಟನ್ ಬ್ರೈನು ನೋಡಿ ಹಾಗೆ ಸಾಫ್ಟಾಗಿದೆ. ಸೊ ಟೇಸ್ಟ್ ನೋಡಿಬಿಡೋಣ. ಆಹಾ, ಬಾಯಲ್ಲಿ ಇಟ್ಟು ಬ್ರೈನ್ ಅಗಿಯೋದೇ ಬೇಡ ಫ್ರೆಂಡ್ಸ್, ಹಾಗೆ ಬೆಣ್ಣೆ ಥರ ಕರ್ಗೋಯ್ತು. ಅಷ್ಟು ಸಾಫ್ಟು, ಅಷ್ಟು ಟೇಸ್ಟು. ಇದಕ್ಕೆ ಇಲ್ಲಿ ನೋಡ್ಬೋದು ನೀವು. ನೋಡಿ ಈ ಒಂದು ಆನಿಯನ್ಸ್ ಏನಿದೆ, ಎಷ್ಟು ಆನಿಯನ್ಸ್ ಹಾಕಿದ್ದಾರೆ, ಮತ್ತು ಕರಿ ಲೀವ್ಸು, ಇದರಲ್ಲಿ ಈ ಒಂದು ಆಯಿಲ್ ಜೊತೆ ಪೆಪ್ಪರ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಈ ಒಂದು ಏನಿದೆ ಆನಿಯನ್ಸು ಇದೆಲ್ಲ ಈ ಬ್ರೈನ್ ಮೇಲೆ ಹಾಕ್ಬಿಟ್ಟು ಆ್ಯಕ್ಚುಲಿ ಈ ಒಂದು ಏನಿದೆ ಬ್ರೈನ್ಗೆ ಮಸಾಲೆಸು ಚೆನ್ನಾಗಿ ಬ್ರೈನ್ಗೆ ಮರ್ಜ್ ಆಗಬೇಕು ಯಾವಾಗಲೂ. ಆವಾಗ ಮಾತ್ರ ಅದು ಬ್ರೈನ್ ಬಂದು ಆ ಒಂದು ಬ್ರೈನ್ ಏನಿದೆ ಆ ಒಂದು ಸ್ಮೆಲ್ ಯಾವುದೂ ಇಲ್ಲದೆ ಫ್ರೆಶ್ ಆಗಿ ಇರುತ್ತೆ. ಸೊ ಅದನ್ನು ಇಲ್ಲಿ ನೋಡ್ಬೋದು. ಮಟನ್ ತಲೆ ಮಾಂಸ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಇದೆ.
ತಲೆ ಮಾಂಸ ರುಚಿ ಅಂತೂ ಬೇರೆ ಲೆವೆಲಲ್ಲಿದೆ. ತಲೆ ಮಾಂಸ ವಿತ್ ಇದರಲ್ಲಿ ಒಂದು ಸ್ವಲ್ಪ ಚರ್ಬಿ ಮಿಕ್ಸ್ ಆಗಿದೆ, ಸಾಫ್ಟ್ನೆಸ್ ಇದೆ. ನೆಕ್ಸ್ಟು ಈ ಒಂದು ಮಟನ್ನಲ್ಲಿ ನೋಡ್ಬೋದು, ಮಟನ್ನಲ್ಲಿ ಬಾಯೆಲ್ಲ ಖಾರ ಖಾರ ಈಗಲೇ. ಇದ್ರೊಳಗಿರುತ್ತಲ್ಲ ನೆಕ್ಸ್ಟು ವಿಲ್ ಟ್ರೈ ಕಬಾಬ್. ಹಾಂ, ಕಬಾಬು ತುಂಬ ಸಾಫ್ಟು. ಈ ಒಂದು ಮಸಾಲೆ ಅವ್ರು ಏನು ಹಾಕಿದ್ದಾರೆ, ಆ ಮಸಾಲೆ ಇನ್ಸೈಡು ಅದು ಹಾಗೆ ನಾವು ಫೀಲ್ ಮಾಡ್ಬೋದು. ಅಂದರೆ ಔಟ್ಸೈಡು ಫುಲ್ ಕ್ರಿಸ್ಪಿಯಾಗಿ ಬೆಂದಿದೆ, ಇನ್ಸೈಡು ಮಸಾಲೆ ಅವರು ಏನು ಬಂದು ಹಾಕಿಟ್ಟಿದ್ದಾರಲ್ಲ, ಸೊ ಅದನ್ನು ಹಾಗೆ ಫೀಲ್ ಮಾಡ್ಬೋದು. ಕಬಾಬ್ ರಿಯಲಿ ಆಸಮ್. ಬಿರಿಯಾನಿ ಟ್ರೈ ಮಾಡಿಬಿಡೋಣ. ಆಹಾ, ಬಿರಿಯಾನಿ ಒಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ನಾನು ಹೇಳ್ತೀನಿ. ಅಂದರೆ ಒಂದೊಂದು ಸ್ಟೈಲ್ ಹೇಗಿದೆ, ಹೈದ್ರಾಬಾದಿ ಬಿರಿಯಾನಿ, ದೊನ್ನೆ ಬಿರಿಯಾನಿ, ಬೇರೆ ಬೇರೆ ಎಷ್ಟು ವೆರೈಟೀಸ್ ಆಫ್ ಬಿರಿಯಾನೀಸ್ ಇದೆ. ಸೊ ಅದರಲ್ಲಿ ಒಂದು ಸ್ವಲ್ಪ ಈ ಒಂದು ಟೇಸ್ಟು ಡಿಫ್ರೆಂಟಾಗಿ ನಾವು ಫೀಲ್ ಮಾಡ್ಕೋಬೋದು. ಆ ಒಂದು ರೆಸಿಪಿನೇ ಅವ್ರು ಏನಿದೆ, ಇದನ್ನು ನಾನು ಆ್ಯಕ್ಚುಲಿ ಅವ್ರನ್ನ ಕೇಳಬೇಕು ಫ್ರೆಂಡ್ಸ್. ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ ನಮಗೆ. ಲೈಟ್ ಗ್ರೀನಿಶು, ಲೈಟ್ ಎಲ್ಲೋ ಅಂತ ಹೇಳಬೇಕು. ರೈಸು ಉದ್ರಾಗಿ ಇದೆ ನೋಡಿ ರೈಸು, ಅಂದರೆ ಒಂದಕ್ಕೊಂದು ಮರ್ಜ್ ಆಗೋದು ಆ ಥರ ಇಲ್ಲ, ಉದ್ರಾಗಿ ನಾವು ನೋಡ್ಬೋದು. ಪ್ಲಸ್ ಈ ಒಂದು ಬಿರಿಯಾನಿಯಲ್ಲಿ ಒಂದು ಆಯಿಲ್ ಏನಿದೆ, ಆಯಿಲು ಮೀಡಿಯಮ್ ಆಗಿದೆ. ಆಯಿಲ್ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಕರೆಕ್ಟು ಟೆಕ್ಸ್ಚರಲ್ಲಿ ಬಿರಿಯಾನಿ ಟೇಸ್ಟು ಆಸಮ್. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಆಸಮ್. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟು ಓಕೆ, ಸೊ ಮಟನ್ ಕುರ್ಮಾ. ಸೊ ಮಟನ್ ಕುರ್ಮಾ ನೋಡ್ಬಿಡೋಣ. ಮಟನ್ ಕುರ್ಮಾ ಪ್ಲಸ್ ಒಂದು ಸ್ವಲ್ಪ ಈ ಒಂದು ಬಿರಿಯಾನಿ ಗ್ರೇವಿಗೆ ಹಾಕ್ಕೊಂಡು ಟ್ರೈ ಮಾಡಿದ್ರೆ ಮನೇಲಿ ನಾವು ಹೇಗೆ ಮಟನ್ ಸಾರು ಮಾಡ್ತೀವಿ ಆ ಒಂದು ಟೇಸ್ಟ್ ಫ್ಲೇವರ್ ಹೇಗೆ ಬರುತ್ತೆ, ಆ್ಯಸ್ ಇಟ್ ಈಸ್ ಸೇಮ್ ಫೀಲ್ ಮಾಡ್ಬೋದು. ಆ ಫ್ಲೇವರ್ ಇದರಲ್ಲಿ ನಮ್ಗೆ ಕೊಡ್ತಾ ಇದೆ. ಚಿಲ್ಲಿ ಚಿಕನ್ ಹೇಗಿದೆ ಅಂತ ಅದನ್ನು ಟ್ರೈ ಮಾಡಿಬಿಡೋಣ. ಸೊ ಈ ಒಂದು ಗ್ರೀನ್ ಚಿಲ್ಲಿ ಆ ಒಂದು ಫ್ಲೇವರ್ನ ನಾವು ಫೀಲ್ ಮಾಡ್ಬೋದು. ಚಿಲ್ಲಿ ಚಿಕನ್ ತಕ್ಷಣ ಗ್ರೀನ್ ಚಿಲ್ಲಿ ಫೀಲ್ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಕೈಮಾ, ಈ ಒಂದು ಮಟನ್ ಕೈಮಾ ಅದನ್ನು ಟ್ರೈ ಮಾಡಿಬಿಡ್ತೀನಿ. ಅದನ್ನು ಯಾಕೆ ಬಿಡೋದು. ಈ ಕೈಮಾ ಒಳಗೆ ಹಾಕಿರುವಂಥ ಈ ಒಂದು ಮಸಾಲೆ ನೋಡಿ ಹೇಗಿದೆ, ಸಾಫ್ಟ್ನೆಸ್ಸು. ಆಹಾ, ಎಷ್ಟು ಮಸಾಲೆಸ್ ಇದೆ ನೋಡಿ. ಅಂದರೆ ಒಂಥರ ಗ್ರೀನಿಶು ಈ ಲೀವ್ಸು, ಕೋರಿಯಂಡರು, ಅದ್ರ ಜೊತೆಗೆ ಬೇರೆ ಏನೇನೆಲ್ಲ ಹಾಕ್ತಾರೋ ಅದೆಲ್ಲ ಪ್ರತಿಯೊಂದು ಕೂಡ ಬಂದು ನಾವು ಈ ಒಂದು ಕೈಮಾದಲ್ಲಿ ನೋಡ್ಬೋದು. ಬಂದು ಲೆಮನ್ ಚಿಕನ್ನು. ಸೊ ಲೆಮನ್ ಚಿಕನ್ನ ಏನಕ್ಕೆ ಬಿಡೋದು, ಲೆಮನ್
ಆಹಾ, ಲೆಮನ್ ಅಂದ ತಕ್ಷಣ ಅಲ್ಲ ಒಂದು ಲೆಮನ್ ಫ್ಲೇವರು ಇನ್ಸ್ಟೆಂಟಾಗಿ ಫೀಲ್ ಮಾಡ್ಬೋದು. ಪ್ಲಸ್ ಚಿಕನ್ನು ಸಾಫ್ಟಾಗಿ ಟೆಂಡರಿ ಆಗಿದೆ. ನನ್ನ ಪ್ರಕಾರ ಆನೆಸ್ಟ್ ರಿವ್ಯೂ ಮಾಡ್ತೀನಿ. ಓವರಾಲ್ ನಾನು ಏನೆಲ್ಲ ಟ್ರೈ ಮಾಡಿದೆ, ಕೈಮಾ ಆಗಿರ್ಬೋದು, ಮತ್ತು ಲೆಮನ್ ಚಿಕನು, ಚಿಲ್ಲಿ ಚಿಕನು, ಮತ್ತು ಮಟನ್ ತಲೆ ಮಾಂಸ, ಮಟನ್ ಚಾಪ್ಸು, ಮತ್ತು ಲಿವರು, ಪ್ಲಸ್ ಬೋಟಿ, ಮತ್ತು ಕಬಾಬ್ ಆಗಿರ್ಬೋದು, ಈ ಒಂದು ಏನಿದೆ ಎಸ್ಪೆಷಲಿ ಬ್ರೈನ್ ಫ್ರೈ, ಆಹಾ ಆಸಮ್. ಪ್ರತಿಯೊಂದು ಕೂಡ ಬಂದು ತುಂಬ ಅಥೆಂಟಿಕ್ಕಾಗಿ, ರುಚಿಯಾಗಿ, ಟೇಸ್ಟಿಯಾಗಿ ನಾವು ಫೀಲ್ ಮಾಡ್ಬೋದು. ಫುಲ್ ಆ್ಯಂಡ್ ಫುಲ್ ಆಲ್ಮೋಸ್ಟ್ ನಾಟಿ ಸ್ಟೈಲ್, ವೆರಿ ಆಸಮ್. ಟೇಸ್ಟ್ ವೈಸ್ ಎಲ್ಲೂ ಕೂಡ ಬಂದು ಚಾನ್ಸೇ ಇಲ್ಲ ಬಿಡಿ, ಬೇರೆ ಲೆವೆಲ್. ನೈಸ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ಈ ಹೋಟೆಲ್ ಏನಿದೆ ಇಲ್ಲಿ ಅರಸ್ ಪ್ರಶಾಂತ್ ಅಂತ ಹೇಳಿಬಿಟ್ಟು, ಸೊ ಎಷ್ಟು ವರ್ಷಗಳಿಂದ ಇದು ರನ್ ಆಗ್ತಿದೆ ಸರ್? ಮೇಡಮ್, ಈ ಹೋಟ್ಲು 9ನೇ ವರ್ಷ ಕಂಪ್ಲೀಟಾಗಿ 10ನೇ ವರ್ಷಕ್ಕೆ ಬಂದಿದೆ ಮೇಡಮ್. ಓಹ್, 10 ವರ್ಷ ಕಂಪ್ಲೀಟು. ಓಕೆ ಸರ್, ಈ ಹೋಟೆಲಲ್ಲಿ ಏನೆಲ್ಲ ವೆರೈಟೀಸ್ ಇರುತ್ತೆ ಯೂಶ್ವಲ್ ಆಗಿ? ಚಿಕನ್ನಲ್ಲಿ 10ರಿಂದ 12 ವೆರೈಟಿ ಇದೆ ಮೇಡಮ್. ಮತ್ತು ಮಟನಲ್ಲಿ ಬಂದು 8ರಿಂದ 10 ವೆರೈಟಿ ಇದೆ ಮೇಡಮ್. ಓಕೆ. ವಾರದಲ್ಲಿ 3 ವೆರೈಟಿ ಚೇಂಜ್ ಮಾಡ್ತೀವಿ ಮೇಡಮ್. ಏನಂದರೆ ಪೆಪ್ಪರ್ ಚಿಕನ್ನು, ಲೆಮನ್ ಚಿಕನ್ನು, ಚಿಲ್ಲಿ ಚಿಕನ್ನು. ಓಕೆ, ವೀಕ್ಲಿ ಬಂದು ಸ್ಟ್ಯಾಟಸ್ ಚೇಂಜ್ ಮಾಡ್ತಾ ಇರ್ತೀರಾ? ಓಕೆ. ಮತ್ತು ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಬನ್ನಿ, ಒಂದ್ಸಲ ಟ್ರೈ ಮಾಡಿ, ಓಕೆ, ಟೇಸ್ಟ್ ಮಾಡಿ ಅಷ್ಟೇ ಮೇಡಮ್. ಓಕೆ, ಸೊ ನಾನಿಲ್ಲಿ ಟ್ರೈ ಮಾಡಿದ್ದೀನಿ, ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ಏನಿದೆ ಈ ಒಂದು ಅರಸ್ ಪ್ರಶಾಂತ್ ಅಂತ ಹೇಳಿಬಿಟ್ಟು, ಇಲ್ಲಿರೋ ಫುಡ್ ವೆರೈಟೀಸ್ ಹೇಗಿದೆ ಮತ್ತು ಇದರದ್ದು ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ಬಂದು ಆನೆಸ್ಟಾಗಿ ರಿವ್ಯೂ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಅಥೆಂಟಿಕ್ ಆಗಿರೋ ಒಂದು ಫುಡ್ಡು, ಮತ್ತು ಕಂಪ್ಲೀಟ್ ಫುಲ್ ಆ್ಯಂಡ್ ಫುಲ್ ಬಂದು ನಾಟಿ ಸ್ಟೈಲು. ಒಂದು ಅಡ್ರೆಸ್ ಏನಿದೆ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮತ್ತು ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವೆಲ್ಲರೂ ಭೇಟಿ ಮಾಡ್ತೀನಿ ಫ್ರೆಂಡ್ಸ್. ಸೊ ನಾನು ರೇಖಾ ಜೆನಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.